ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗೋಂಥ ವಿಡಿಯೋ. ಸೊ ಈಗಾಗಲೇ ನಾನು KPCL ಅಸಿಸ್ಟೆಂಟ್ ಇಂಜಿನಿಯರ್ NHK ರೀಜನ್ಗೆ ರಿಲೀಸ್ ಆಗಿರುವಂಥ ಪ್ರಾವಿಷನಲ್ ಲಿಸ್ಟ್ ಬಗ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆ. ಈ ಒಂದು ಲಿಸ್ಟ್ ಏನಿದೆಲ್ಲ ಇದು HK ರೀಜನಿನ ಒಂದು ಪ್ರಾವಿಷನಲ್ ಲಿಸ್ಟ್ ಆಗಿರುತ್ತೆ. ಇದು ಯಾವುದು HK ರೀಜನಿನ ಒಂದು ಪ್ರಾವಿಷನಲ್ ಲಿಸ್ಟ್ HKದವ್ರಿಗೆ. ಸೊ NHK ಮತ್ತು HK ಎರಡಕ್ಕೂ ಸಪ್ರೇಟ್ ವೇಕೆನ್ಸೀಸ್ ಇತ್ತಲ್ವ, ಅದರಲ್ಲಿ ಈ ಒಂದು ವಿಡಿಯೋ ಏನಿದೆಲ್ಲ ಇದು HKಗೆ ಪ್ರೀವಿಯಸ್ ಆಗಿ ಏನು ಅಪ್ಲೋಡ್ ಮಾಡಿದ್ದೇನಲ್ಲ ಅದು ನಾನು ಹೈದರಾಬಾದ್ ಕರ್ನಾಟಕಗಿನ ಸಂಬಂಧಪಟ್ಟಂಥ ಒಂದು ತಾತ್ಕಾಲಿಕ ಆಯ್ಕೆಪಟ್ಟಿ ಆಗಿತ್ತು. ಸೊ ಇವಾಗ ಇದು ಯಾವುದ್ರದ್ದಿದೆ, ಇದು ತಾತ್ಕಾಲಿಕ ಆಯ್ಕೆಪಟ್ಟಿ ಫಾರ್ ಹೈದರಾಬಾದ್ ಕರ್ನಾಟಕ. ಸೊ ನೀವು ಇಲ್ಲಿ ನೋಡ್ತಾ ಇರ್ತೀರ, ಫಸ್ಟ್ ಫ್ರಂಟ್ ಶೀಟಲ್ಲೇ ಇಲ್ಲೇನು ಕೊಟ್ಟಿದ್ದಾರೆ, ಇದು ಸ್ಥಳೀಯ ವೃಂದ ಅಂದರೆ HK ಭಾಗಕ್ಕೆ. ಸೊ ಇದು ಯಾವುದು ಅಸಿಸ್ಟೆಂಟ್ ಇಂಜಿನಿಯರು. ನಾನು ಹೇಳಿದ್ದೀನಿ ಈಗಾಗಲೇ ಜೂನಿಯರ್ ಇಂಜಿನಿಯರ್ದು ಇನ್ನೂ ಲಿಸ್ಟ್ ಬಿಟ್ಟಿಲ್ಲ, ಈಗ ಬಿಟ್ಟಿರೋದು ಕೇವಲ ಅಸಿಸ್ಟೆಂಟ್ ಇಂಜಿನಿಯರ್ ಮಾತ್ರ ಬಿಟ್ಟಿದ್ದಾನೆ. ಸೊ ಇಲ್ಲಿ ಕಟ್ ಆಫ್ ಮಾರ್ಕ್ಸು ಸಿವಿಲ್ ಡಿಪಾರ್ಟ್ಮೆಂಟ್ದು ಕೊಟ್ಟಿದ್ದಾರೆ ನೋಡಿ. ಸೊ ಟೋಟಲ್ ಎಷ್ಟು ವೇಕೆನ್ಸೀಸ್ ಇತ್ತು, 22 ವೇಕೆನ್ಸೀಸು. ಯಾವ್ಯಾವ ಕ್ಯಾಟಗರಿಗೆ ಇತ್ತು ಅಂತ ಹೇಳಿ ನೀವು ಒಂದು ಸಲ ನೋಟಿಫಿಕೇಷನ್ ತೆಗೆದ್ರೂ ನಿಮಗೆ ನೋಡ್ಕೊಳ್ಬೋದು. ನೋಟಿಫಿಕೇಷನ್ ತೆಗೆದು ನಿಮ್ಗೆ ಗೊತ್ತಾಗುತ್ತೆ SCಗೆ ಎಷ್ಟಿತ್ತು, STಗೆ ಎಷ್ಟಿತ್ತು ಅದೆಲ್ಲ ಕೊಟ್ಟಿದ್ದಾನೆ. ಸೊ ಆ ಒಂದು ನೋಟಿಫಿಕೇಷನ್ ಸಂಬಂಧಪಟ್ಟಂತೆ ಅಲ್ಲಿ ಎಷ್ಟು ವೇಕೆನ್ಸಿ ಇತ್ತು ಕರೆಸ್ಪಾಂಡಿಂಗ್ ಆಗಿ ಏನು ಮಾಡಿದ್ದಾನೆ, ಇಲ್ಲಿ ನಂಬರ್ ಆಫ್ ಸೆಲೆಕ್ಟೆಡ್ ಆಸ್ಪಿರೆಂಟ್ಸ್ನ ಚೂಸ್ ಮಾಡಿದ್ದಾರೆ. ಸೊ ಯಾವ ಕ್ಯಾಟಗಿರಿನಲ್ಲಿ ಎಷ್ಟೆಷ್ಟು ಜನ ಇತ್ತು ಅದಕ್ಕೆ ಸಂಬಂಧಪಟ್ಟಂಥ ಕಟ್ ಆಫು ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇದೆಲ್ಲ ಕಟ್ ಆಫ್ ಮಾರ್ಕ್ಸು, ಎಷ್ಟು ವೇಕೆನ್ಸೀಸ್ ಇತ್ತು, ಎಷ್ಟು ಜನಕ್ಕೆ ಕರೆದಿದ್ದಾನೆ, ಅದರೊಳಗಡೆ ಕಟ್ ಆಫ್ ಎಷ್ಟಿದೆ. ಸೊ ಮೊತ್ತ 22 ವೇಕೆನ್ಸೀಸು, 22 ಜನನು ಶಾರ್ಟ್ ಲಿಸ್ಟ್ ಮಾಡಿದ್ದಾನೆ. ಇದು 1:1 ಲಿಸ್ಟ್, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇದು 1:1 ಲಿಸ್ಟ್. ಸೊ ಇದರಲ್ಲಿರೋರು ಯಾರಾದರೂ ಬಿಟ್ಟರೆ ಅವಕಾಶ ಆವಾಗ ಸೆಕೆಂಡ್ ಲಿಸ್ಟಲ್ಲಿರೋರಿಗೆ ಸಿಗ್ಬೋದು. ಸೆಕೆಂಡ್ ಲಿಸ್ಟಲ್ಲಿರೋರು ಬರಲಿಲ್ಲಪ್ಪ ಅಂತಂದರೆ ಆವಾಗ ಥರ್ಡ್ ಲಿಸ್ಟಿಗೆ ಹೋಗುತ್ತೆ ಅದು. ಓಕೆ, ಸೊ ಅದೇ ಥರನೇ ಅಲ್ಲಿ 22 ಜನ ಅಂತಂದ್ರೆ ಆ 22 ಜನ ಯಾರು ಅನ್ನೋದು ಈ ಒಂದು ಲಿಸ್ಟಲ್ಲಿ ನೀವು ನೋಡ್ಬೋದು. ಸೊ ಇದು ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಡಿಪಾರ್ಟ್ಮೆಂಟ್ ಅವ್ರದ್ದು. ಸೇಮ್ ಸಿಮಿಲರ್ ಆಗಿ ಅಸಿಸ್ಟೆಂಟ್ ಇಂಜಿನಿಯರ್ ನೆಕ್ಸ್ಟ್ ಯಾವುದಿದೆ ಅಂತಂದರೆ ಇಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಕೆಮಿಕಲ್ ಸೂಪರ್ವೈಸರ್ ಕೊಟ್ಟಿದ್ದಾನೆ. ಇದು ಹೈದರಾಬಾದ್ ಕರ್ನಾಟಕದ್ದು. ಇದೇನು ಹೈದರಾಬಾದ್ ಕರ್ನಾಟಕದ್ದು. ಮೊತ್ತ 36 ವೇಕೆನ್ಸೀಸ್ ಇದ್ದರೆ ಆ 36 ವೇಕೆನ್ಸೀಸಲ್ಲಿ ನೋಡಿ ಎಷ್ಟು ಮಾರ್ಕ್ಸು, 18, 20, 18, 20, 19, 12, 25, 16, 25 ಸಂಖ್ಯೆ ಭಾಳ ಕಮ್ಮಿ ಇದೆ. ಸೊ ಆಸ್ಪಿರೆಂಟ್ಸ್ ಕಮ್ಮಿ ಇರಬೇಕನ್ಸುತ್ತೆ, ಅದಕ್ಕಾಗಿಯೇ ಕಟ್ ಆಫ್ ಮಾರ್ಕ್ಸು ಕಮ್ಮಿ ಬಂದಿರ್ಬೋದು. ನೋಡಿ ಇಲ್ಲಿ ಎಕ್ಸ್ ಸರ್ವಿಸ್ ಮೆನ್ ಕೇವಲ 1.5 ಮಾರ್ಕ್ಗೂ ಕಟ್ ಆಫ್ ಆಗಿದ್ದಾರೆ. ಸೊ ಒಳ್ಳೆ ಅವಕಾಶ ಇದು. ಸೊ ಒಳ್ಳೆ ಅವಕಾಶ ಪಡ್ಕೊಂಡಿದ್ದಾರೆ, ಕಂಗ್ರಾಟ್ಸ್ ಹೇಳ್ಬೇಕು ನಿಮಗೆ. ಸೊ ಇನ್ನೂ ಅದೇ ಥರನೇ ಮೊತ್ತ ಟೋಟಲಾಗಿ 36 ವೇಕೆನ್ಸೀಸ್ ಇತ್ತಲ್ಲ, 36 ವೇಕೆನ್ಸೀಸ್ಗೆ 36 ಮೆಂಬರ್ಸ್ನು ಶಾರ್ಟ್ ಲಿಸ್ಟ್ ಮಾಡಿದ್ದಾನೆ. 36ಗೆ 35 ಮಾಡಿದ್ದಾರೆ. ಇನ್ನೂ ಒಂದು ಏನಾದರೂ ತಾತ್ಕಾಲಿಕ ಕಾರಣ ಅಂದರೆ ಏನಾದ್ರು ಇಂಟರ್ನಲ್ ಇಶ್ಯೂಸಿಂದ ನಿಂತಿರ್ಬೋದು, ಅದು ಸದ್ಯದಲ್ಲಿ ಅದ್ರ ಬಗ್ಗೆನೂ ಒಂದು ಕ್ಲಾರಿಟಿ ಕೊಡ್ತಾರೆ, ನೋಡೋಣ. ಅದೇ ಥರನೇ ಕೆಮಿಕಲ್ ಸೂಪರ್ವೈಸರ್ಸು NHK ಹೈದರಾಬಾದ್ ಕರ್ನಾಟಕ, ನಾನು ಹೈದರಾಬಾದ್ ಕರ್ನಾಟಕ ಅಲ್ಲ, ಹೈದರಾಬಾದ್ ಕರ್ನಾಟಕದವ್ರದ್ದು ಟೋಟಲ್ 36 ವೇಕೆನ್ಸೀಸ್ ಇತ್ತಲ್ಲ, ಅದು ಯಾರ್ಯಾರು ಏನೇನು ಕತೆ ಅಂತೇಳಿ ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ. ಓಕೆ, ಇದನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ನೋಡಿರಿ, ಎಲ್ಲ ವುಮೆನ್ ಎಲ್ಲ ಚೆನ್ನಾಗಿ ಆಗಿದ್ದಾರೆ, ಒಳ್ಳೊಳ್ಳೆ ಸಂಖ್ಯೆಗಳಿಗೆ ಆಗಿದ್ದಾರೆ. ಒಳ್ಳೆ ಅವಕಾಶ ತೊಗೊಂಡ್ರೆ, ಯಾಕಂದರೆ KPCL ಒಳ್ಳೆ ಡಿಪಾರ್ಟ್ಮೆಂಟು, ಸಂಬಳ ಚೆನ್ನಾಗಿದೆ, ಪ್ರಮೋಷನಲ್ ಆಸ್ಪೆಕ್ಟು ಓಕೆ ಅನ್ನಂಗಿದೆ, ಚೆನ್ನಾಗಿದೆ, ಫ್ಯೂಚರ್ ಚೆನ್ನಾಗಿರುತ್ತೆ. ಸೊ ಎಲ್ಲರಿಗೂ ಒಳ್ಳೆ ಕಂಗ್ರಾಟ್ಸ್ ಹೇಳಬೇಕು, ನಾನು ಡಬಲ್ ಕಂಗ್ರಾಟ್ಸ್ ಹೇಳಬೇಕು. ಅದೇ ರೀತಿಯಲ್ಲಿ ಇಲ್ಲಿ ನೋಡಿ, ನೆಕ್ಸ್ಟ್ ಕೆಮಿಸ್ಟು ಸ್ಥಳೀಯವರಿಂದ ಟೋಟಲ್ 17 ವೇಕೆನ್ಸೀಸ್ ಇತ್ತು. 7 ವೇಕೆನ್ಸಿಗೆ ಸಂಬಂಧಪಟ್ಟಂಥ ಕಟ್ ಆಫ್ ಮಾರ್ಕ್ಸು. ಅದಾಗಿನ ನಂತರ ಆ 7 ಜನ ಯಾರು ಅನ್ನೋದು ಈ ಲಿಸ್ಟಲ್ಲಿ ನೀವು ನೋಡ್ಬೋದು. ಅದೇ ಥರನೇ ಸಿಮಿಲರ್ ಆಗಿ ನೀವು ಇನ್ನೊಂದೇನು ನೋಡ್ಬೋದು ಅಂತಂದರೆ ಇಲ್ಲಿ ಜೂನಿಯರ್ ಇಂಜಿನಿಯರ್ ಸಿವಿಲ್. ಜೂನಿಯರ್ ಇಂಜಿನಿಯರ್ದು ಬಿಟ್ಟಿದ್ದಾರೆ ಇಲ್ಲಿ, ಏನು ಜೂನಿಯರ್ ಇಂಜಿನಿಯರ್ದು. ಸೊ ಇಲ್ಲಿ ನೀವು ನೋಡಬಹುದು, ಏನದು ಪ್ರೀವಿಯಸ್ ಆಗಿ ಏನು ಜೂನಿಯರ್ ಇಂಜಿನಿಯರ್ ನೋಡಿದ್ವಿ, ಕೆಮಿಸ್ಟ್ ಬಗ್ಗೆ ನೋಡಿದ್ವಿ, ಕೆಮಿಕಲ್ ಸೂಪರ್ವೈಸರ್ಸ್ ನೋಡಿದ್ವಿ. ಅದೇ ಥರನೇ ಸಿವಿಲ್ ಡಿಪಾರ್ಟ್ಮೆಂಟು ಜೂನಿಯರ್ ಇಂಜಿನಿಯರ್ ಏನಿದು JE. ಸೊ ಅವ್ರದ್ದು ಇಲ್ಲಿ ಕೊಟ್ಟಿದ್ದಾರೆ, ಕಟ್ ಆಫ್ ಮಾರ್ಕ್ಸು ಕೊಟ್ಟಿದ್ದಾರೆ, ಎಷ್ಟು ವೇಕೆನ್ಸೀಸ್ ಇತ್ತು ಮೊತ್ತ 12 ಯಾವ ಕ್ಯಾಟಗಿರಿಗೆ ಎಷ್ಟೆಷ್ಟು ವೇಕೆನ್ಸೀಸ್ ಇತ್ತು. ಸೊ ಅದನ್ನು ಡೀಟೇಲ್ಸ್ ಕೊಟ್ಟಿದ್ದಾರೆ, ಯಾವ ಕ್ಯಾಟಗಿರಿನಲ್ಲಿ ಎಷ್ಟೆಷ್ಟು ಕಟ್ ಆಫ್ ಮಾರ್ಕ್ಸ್ ಬಂದಿದೆ ಅನ್ನೋದನ್ನು ಬಗ್ಗೆ ಕೊಟ್ಟಿದ್ದಾರೆ. ಟೋಟಲ್ 12 ವೇಕೆನ್ಸೀಸ್ ಇದೆ, 12 ಜನನೂ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಈಗ 12 ಜನ ಯಾರ್ಯಾರು ಅನ್ನೋದು ನೀವು ಈ ಒಂದು ಲಿಸ್ಟಲ್ಲಿ ನೋಡ್ಬೋದು, ನೀವು ಈ ಒಂದು ಲಿಸ್ಟಲ್ಲಿ. ಸೊ ಇಲ್ಲಿಂದ 1 ರಿಂದ 12 ಜನ ಇದ್ದಾರೆ ನೋಡಿ ಇಲ್ಲಿ. ಓಕೆ, ಸೊ ಇದರಲ್ಲಿ ನಿಮ್ಮ ಹೆಸರು ಇದೆಯಲ್ಲ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇದಾಗಿದ್ದ ನಂತರ ನೆಕ್ಸ್ಟ್ ಇನ್ನೊಂದು ಯಾವುದಿದೆ ಅಂತಂದರೆ ಇಲ್ಲಿ ನೋಡಿ, ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕಲ್. ಇದು ಯಾವುದು HK ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ದು. ಸೊ ಟೋಟಲ್ ವೇಕೆನ್ಸೀಸ್ ಎಷ್ಟಿತ್ತು ಮೆಕ್ಯಾನಿಕಲ್ HK ಅಂದರೆ 33 ವೇಕೆನ್ಸೀಸ್ ಇದ್ದಿದ್ದು. ಆ 33 ವೇಕೆನ್ಸೀಸಲ್ಲಿ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ಕೊಟ್ಟಿದ್ದಾನೆ, ಎಷ್ಟೆಷ್ಟು ವೇಕೆನ್ಸಿ ಯಾವ ಕ್ಯಾಟಗಿರಿನಲ್ಲಿ ಇದೆ ಅಂತಲೂ ಕೊಟ್ಟಿದ್ದಾನೆ. ಆ ಕೊಟ್ಟಿದ್ರೊಳಗಡೆ ಅದಾದ ನಂತರ ಕೊಟ್ಟಿದ ನಂತರ ನೆಕ್ಸ್ಟು ಎಷ್ಟು ಸಂಖ್ಯೆ 33 ಇತ್ತಲ್ಲ, ಆ 33 ಜನ ಯಾರ್ಯಾರು ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಕೆ, ಇವರೆಲ್ಲ HK ಭಾಗಕ್ಕೆ ಸಂಬಂಧಪಟ್ಟವರು. HKಗೆ ನೋಡಿ ಪರ್ಸನ್ ಯಾರು, ಯಾವ ಕ್ಯಾಟಗಿರಿನಲ್ಲಾಗಿದೆ, ಅವರ ಮಾರ್ಕ್ಸ್ ಎಷ್ಟು ಬಂದಿತ್ತು. ಸೊ ನಿಮಗೆ ಜನರಲಲ್ಲಿ 2 ವೇಕೆನ್ಸಿ ಇತ್ತು ಅನಿಸುತ್ತೆ, 2 ವೇಕೆನ್ಸಿ ಇದ್ದರೆ ಇಲ್ಲಿ 2 ವೇಕೆನ್ಸಿ, ಅದೇ 2 ಅಲ್ಲ 6 ಏನೋ ಇತ್ತು ಅನಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು, 6 ವೇಕೆನ್ಸಿ ಇದ್ದರೆ 6 ಜನ ಶಾರ್ಟ್ ಲಿಸ್ಟ್ ಮಾಡಿದ್ದಾನೆ ಜನರಲಲ್ಲಿ. ಸೊ ಸಿಮಿಲರ್ ಆಗಿ ಅದೇ ಥರನೇ ಕೆಳಗಡೆ ನೋಡಿರಿ, ನೆಕ್ಸ್ಟು ಇನ್ನು ಉಳಿಕಿರೋ ಕ್ಯಾಟಗಿರಿಗಳ ಬಗ್ಗೆನೂ ಕೊಟ್ಟಿದ್ದಾನೆ. ಎಕ್ಸ್ ಸರ್ವಿಸ್ ಮೆಂದು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ.
ಸೊ ಸಿಮಿಲರಾಗಿ ಎಷ್ಟು ಟೋಟಲ್ ಆಗಿದ್ದು 33 ವೇಕೆನ್ಸೀಸ್ ಅಲ್ವಾ. 33 ವೇಕೆನ್ಸೀಸ್ ಇಲ್ಲಿ ಆಗಿದ್ದಾರೆ ನೋಡಿ. 1 2 3 ವುಮೆನ್, ಇದೆಲ್ಲ ವುಮೆನ್ ಕ್ಯಾಟಗರಿ. ಜನರಲ್ ವುಮೆನ್ ಎಷ್ಟು 6 ವೇಕೆನ್ಸೀಸ್ ಇತ್ತು. ಇದು ಯಾರು ಸುಧಾ ನೆಟ್ಟಿ ಮತ್ತು ಧನಲಕ್ಷ್ಮಿ, ಚಂದ್ರಿಕಾ ಮತ್ತು ಜಮುನಾ ಮತ್ತು ಅದಾಗಿ ನಂತರ ಗೌತಮಿ, ಮಿತ್ರಾದೇವಿ, ದೇವಮ್ಮ, ಸಂಜನಾ, ಓಕೆ ಸಂಜನಾ SC ವುಮೆನಲ್ಲಿ ಆಗಿದ್ದಾರಲ್ಲ, ಶಶಿಕಲಾ, ಶ್ರೀಲೇನಿ ಮತ್ತು ಇವರೆಲ್ಲ ಆಗಿದ್ದಾರೆ ನೋಡಿ. ಒಟ್ಟಿಗಂತೂ ಈ ಥರ ಆಗಿದ್ದಾರೆ ಎನಲ್ಲಿ. ಇವರಿಗೆಲ್ಲ ಕಂಗ್ರಾಟ್ಸ್ ಹೇಳಬೇಕು, ಯಾಕಂದರೆ ಮೆಕ್ಯಾನಿಕಲ್ ಕಾಂಪಿಟೇಷನ್ ಭಾಳ ಇತ್ತು, ಬಟ್ ಸಂಖ್ಯೆ ಬಂದಿದ್ದಾವೆ. ಓಕೆ, ಸೊ ಇಷ್ಟೇ ಇದ್ದಿದ್ದು ಟೋಟಲಾಗಿ HK ಮತ್ತು NHK ಎರಡೂ ಲಿಸ್ಟ್ನ ಇವತ್ತು ಅಫಿಷಿಯಲ್ ವೆಬ್ಸೈಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ಸೊ ಯಾರೆಲ್ಲ ಇನ್ನೂ ಈ ಒಂದು ಲಿಸ್ಟನ್ನು ನೋಡಿಲ್ಲ, ಯಾರೊಂದು ಈ ಒಂದು ಲಿಸ್ಟನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲೋ ಅವರು KPCL ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿ ರಿಕ್ರೂಟ್ಮೆಂಟ್ ಅನ್ನೋ ಆಪ್ಷನಲ್ಲಿ ಚೂಸ್ ಮಾಡ್ಕೊಳ್ಳಿ. ಆ ರಿಕ್ರೂಟ್ಮೆಂಟಲ್ಲಿ ಫಸ್ಟಲ್ಲೇ ಇದೆ ನೋಟಿಫಿಕೇಷನ್ ಅಂತ ಕೊಟ್ಟಿದ್ದಾನೆ. HK ಪ್ರೊವಿಷನಲ್ ಲಿಸ್ಟು, NHK ಪ್ರೊವಿಷನಲ್ ಲಿಸ್ಟು, ಈ ಮೂರೂ ಇದೆ. ಸೊ ನೋಟಿಫಿಕೇಷನ್ ನೋಡಿರಿ, ಎಷ್ಟು ವೇಕೆನ್ಸಿ ಇದೆ ನೋಡ್ಕೊಳ್ಳಿ, ಯಾವ ಕ್ಯಾಟಗರಿ ಯಾವ ಕ್ಯಾಟಗರಿಗೆ ಇದೆ ನೋಡ್ಕೊಳ್ಳಿ, ಯಾವ ಡಿಪಾರ್ಟ್ಮೆಂಟ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂತಲೇ ಈ ಲಿಸ್ಟ್ನು ಅನೌನ್ಸ್ ಮಾಡಿದಾರಲ್ಲ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಒಂದೊಂದು ಬಾರಿ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ಸು ಇರುತ್ತೆ. ನೀವು ಕ್ರಾಸ್ ಲೆಕ್ಚರರ್ದು ಒಂದು ನೋಟಿಫಿಕೇಷನ್ ಬರೋ ಚಾನ್ಸ್ ಇದೆ. ಸೊ ಮೆಕ್ಯಾನಿಕಲ್, ಸಿವಿಲ್ ಯಾವ ಡಿಪಾರ್ಟ್ಮೆಂಟ್ ಆಗಿದೆಲ್ಲ ಅವ್ರಿಗೆಲ್ಲ ಒಂದು ಒಳ್ಳೆ ಅವಕಾಶ ಸಿಗೋ ಚಾನ್ಸ್ ಇದೆ. ಸೊ ಅದು BE ಮೇಲೇನೂ ಕಾಲ್ ಮಾಡ್ತಾಯಿದ್ದಾರೆ, MTech ಮೇಲೇನೂ ಕಾಲ್ ಮಾಡ್ತಾಯಿದ್ದಾರೆ. ಸೊ ಲೆಕ್ಚರರ್ ಪೋಸ್ಟು BE ಮೇಲೆ ಬರುತ್ತೆ. ಸೊ ಯಾರೆಲ್ಲ BE ಕಂಪ್ಲೀಟ್ ಆಗಿ 38 ಇಯರ್ಸ್ ಒಳಗಡೆ ಇದ್ದಿರೋ ಅವ್ರಿಗೆ ಮತ್ತೆ ಇನ್ನೊಂದು ಅವಕಾಶ. ಓಕೆ, ಅದಾಗಿ ನಂತರ ಇವಾಗ ಏನು GTTC ನೋಟಿಫಿಕೇಷನ್ ಕಾಲ್ ಮಾಡಿ ಯಾರಾದರೂ ಅಪ್ಲೈ ಮಾಡಿ ಪ್ರಿಪೇರ್ ಆಗ್ತಿದ್ರೆ ಅವ್ರಿಗೂ ನಮ್ಮಲ್ಲಿ ಕೋರ್ಸ್ನೂ ಇರುತ್ತೆ. ಯಾವುದು GTTC ಮೆಕ್ಯಾನಿಕಲ್ ಇಂಜಿನಿಯರ್ ಮತ್ತು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸು ಮತ್ತು ಅದೇ ECಗೆ ಅವ್ರಿಗೆ. ಅದಾಗಿ ನಂತರ ಈ GTTC ನೋಟಿಫಿಕೇಷನ್ ಬಗ್ಗೆ ನಾನು ಏನು ಹೇಳಕ್ಕೆ ಹೋಗ್ತಿದ್ದೇನೆ ಅಂದರೆ, ಯಾರೆಲ್ಲ ಅಪ್ಲೈ ಮಾಡಿಲ್ಲ ಬಟ್ ಏಜ್ ಎಲಿಜಿಬಿಲಿಟಿ ಇತ್ತು ಬಟ್ ಅಪ್ಲೈ ಮಾಡಿಲ್ಲ ಅನ್ನೋರಿಗೆ ಎಲಿಜಿಬಿಲಿಟಿಯಲ್ಲಿ ಎಷ್ಟು ಕೊಟ್ಟಿದ್ರು, 32 SC STಗೆ, 30 OBC ಕೊಟ್ಟಿದ್ರು, 27 ಜನರಲ್ ಮೆರಿಟ್ ಕೊಟ್ಟಿದ್ರು. ಸೊ ಈಗ ಈ ವರ್ಷ ಬಂದಿರೋ ಒಂದು ನೋಟಿಫಿಕೇಷನ್ ಪ್ರಕಾರ ಗೌರ್ಮೆಂಟ್ ಅವ್ರು ಇಶ್ಯೂ ಮಾಡಿರೋ ಪ್ರಕಾರ +3 years ಏಜ್ ರಿಲ್ಯಾಕ್ಸೇಷನ್ ಕೊಡ್ತಿದ್ದಾರೆ. ಅಂದರೆ 30 ಇದ್ದರೆ 33ಕ್ಕೆ ಹೋಗುತ್ತೆ, 32 ಇದ್ದರೆ 35ವರೆಗೆ ಹೋಗುತ್ತೆ, 27 ಇದ್ದರೆ 30ವರೆಗೆ ಇರುತ್ತೆ. ಸೊ ಜನರಲ್ಗೆ, OBCಗೆ ಹಾಗೂ SC STಗೆ ಕ್ಯಾಟಗರಿ 1ಗೂ. ಸೊ ಯಾರಾದರೂ ಇನ್ನೂ ಲಿಮಿಟಲ್ಲಿದ್ದರೆ ಅಪ್ಲೈ ಮಾಡಬೇಕಂತ ಇದ್ದರೆ GTTCಯಲ್ಲಿ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, EC ಹಾಗೂ CS ಮತ್ತು ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಇವ್ರಿಗೆ ಅವಕಾಶ ಇದೆ. ಸೊ ನೀವು ಆ ಒಂದು ನೋಟಿಫಿಕೇಷನ್ಗೆ ಅಪ್ಲೈ ಮಾಡ್ಬೋದು. ಅದಾಗಿ ನಂತರ ಯಾರೆಲ್ಲ ರೈಲ್ವೆ RRB JEಗೆ ಅಪ್ಲೈ ಮಾಡಿದರೋ ಅವ್ರಿಗೆ ನಮ್ಮಲ್ಲಿ ಕೋರ್ಸ್ ಅವೈಲೇಬಲ್ ಇರುತ್ತೆ. ಸೊ ನೀವು ನನಗೆ ಕಾಲ್ ಮಾಡ್ಬೋದು 9964600913. ಸೊ KPCL ಸಂಬಂಧಪಟ್ಟಂತೆ ಏನಾದ್ರು ಡೌಟ್ಸ್ ಇತ್ತಂದ್ರೆ ನೀವು ಈ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ಕೋರ್ಸ್ ಬಗ್ಗೆ ಬೇಕಂದ್ರೆ ನೀವು ವಾಟ್ಸಪ್ ಮಾಡಿ, ನಾನು ಯಾವಾಗ ಟೈಮ್ ಸಿಗುತ್ತೋ ನೋಡಿಬಿಟ್ಟು ನಿಮಗೆ ಕಾಲ್ ಮಾಡ್ತೀನಿ. ಓಕೆ, ಸೊ ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸೊ ಯಾವುದಾದ್ರು ಡೌಟ್ಸ್ ಇತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿರಿ. ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.